ಆಳವಾದ ಬೌದ್ಧಿಕ ಅನ್ವೇಷಣೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವೇಗದ ಬದುಕಿನಲ್ಲಿ ಅಂದ್ರೆ ನಮ್ಮೆಲ್ಲರ ಮಿದುಳು ಪ್ರತಿದಿನವೂ ಸಾವಿರಾರು ಮಾಹಿತಿಗಳ ಸುಳಿಗೆ ಸಿಲುಕಿ ಒದ್ದಾಡ್ತಿದೆ ಅಲ್ವಾ? ಖಂಡಿತ. ಏಕಾಗ್ರತೆ ಅನ್ನೋದು ಒಂದು ರೀತಿಯಲ್ಲಿ ಮರೀಚಿಕೆ ಆಗ್ತಿರೋ ಕಾಲಘಟ್ಟ ಇದು. ಹೌದು. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ಹಿಂದೆಯೇ ಮಾನವನ ಬುದ್ಧಿಶಕ್ತಿಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ವಿನ್ಯಾಸಗೊಳಿಸಿದ ಒಂದು ಅದ್ಭುತ ವಿಜ್ಞಾನದ ಬಗ್ಗೆ ನಾವಿಂದು ಚರ್ಚಿಸಲಿದ್ದೇವೆ. ಸೌ ಅನಿತಾ ಅರವಿಂದ್ ಸರಫ್ ಅವರು ಅತ್ಯಂತ ಶ್ರದ್ಧೆಯಿಂದ ಸಂಪಾದಿಸಿರುವ ಗಾಯತ್ರಿ ಚೈತನ್ಯ ಎಂಬ ಅಮೂಲ್ಯವಾದ ಮಾಹಿತಿಯನ್ನು ಇಂದು ನಾವು ಆಳವಾಗಿ ಅಧ್ಯಯನ ಮಾಡಲಿದ್ದೇವೆ. ಈ ಗಾಯತ್ರಿ ಚೈತನ್ಯದಲ್ಲಿ ದ.ರಾ. ಬೇಂದ್ರೆ, ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಮತ್ತು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರಂತಹ ಅನೇಕ ಮಹಾನ್ ವಿದ್ವಾಂಸರ ಆಳವಾದ ಒಳನೋಟಗಳಿವೆ. ನಿಜ. ನಮ್ಮ ಇಂದಿನ ಈ ಅನ್ವೇಷಣೆಯ ಮುಖ್ಯ ಉದ್ದೇಶ ಏನಂದ್ರೆ, ಕೇವಲ ಒಂದು ಧಾರ್ಮಿಕ ಮಂತ್ರ ಅಂದ ಪರಿಗಣಿಸಲಾಗುವ ಗಾಯತ್ರಿಯ ಹಿಂದಿರುವ ಬ್ರಹ್ಮಾಂಡದ ವಿಜ್ಞಾನ ಮತ್ತು ಅದರ ಬೆರಗುಗೊಳಿಸುವ ಗಣಿತದ ನಿಖರತೆಯನ್ನು ಅರ್ಥಮಾಡಿಕೊಳ್ಳುವುದು. ಹೌದು. ಜೊತೆಗೆ ಮಾನವನ ಇಂಟೆಲೆಕ್ಟ್ ಅನ್ನು ಜಾಗೃತಗೊಳಿಸುವ ಅದರ ಅಪಾರ ಶಕ್ತಿಯನ್ನು ಕೂಡ ಅರ್ಥಮಾಡಿಕೊಳ್ಳಬೇಕು. ಖಂಡಿತ. ಈ ಸುದೀರ್ಘವಾದ ಮತ್ತು ಕುತೂಹಲಕಾರಿ ಪ್ರಯಾಣದಲ್ಲಿ ನನ್ನ ಜೊತೆ ತಜ್ಞರು ಉಪಸ್ಥಿತರಿದ್ದಾರೆ. ಬನ್ನಿ, ಈ ಅದ್ಭುತ ಜ್ಞಾನದ ಭಂಡಾರವನ್ನು ತೆರೆಯೋಣ. ಈ ವಿಷಯದ ಆಯ್ಕೆ ನಿಜಕ್ಕೂ ಇಂದಿನ ಕಾಲಕ್ಕೆ ಬಹಳ ಪ್ರಸ್ತುತವಾಗಿದೆ. ಸೌ ಅನಿತಾ ಅರವಿಂದ್ ಸರಫ್ ಅವರು ಸಂಗ್ರಹಿಸಿರುವ ಗಾಯತ್ರಿ ಚೈತನ್ಯದ ಪ್ರತಿಯೊಂದು ಪುಟವನ್ನು ಓದಿದಾಗಲೂ ನಮಗೆ ಹೊಸದೊಂದು ದೃಷ್ಟಿಕೋನ ಸಿಗುತ್ತೆ. ಅಂದ್ರೆ ಇದು ಕೇವಲ ಒಂದು ಆಚರಣೆಗೆ ಸೀಮಿತವಾದ ವಿಷಯವಂತೂ ಖಂಡಿತ ಅಲ್ವಾ? ಖಂಡಿತ ಅಲ್ಲ. ಇದೊಂದು ಶಬ್ದ, ಕಂಪನ ಮತ್ತು ಭೌತಶಾಸ್ತ್ರದ ನಿಖರವಾದ ಸಮ್ಮಿಲನ. ನಮ್ಮ ಪ್ರಾಚೀನರು ಕಾಸ್ಮಿಕ್ ವಿಜ್ಞಾನವನ್ನು ಮತ್ತು ಜೀವಶಾಸ್ತ್ರವನ್ನು ಎಷ್ಟು ಸುಂದರವಾಗಿ ಶಬ್ದರೂಪದಲ್ಲಿ ಬೆಸೆದಿದ್ರು ಅನ್ನೋದನ್ನ ಈ ಮಾಹಿತಿ ನಮಗೆ ಎಳೆಯಾಗಿ ಬಿಡಿಸಿಡುತ್ತೆ. ಆ ಶಬ್ದರೂಪದ ಬಗ್ಗೆ ಮಾತಾಡುವಾಗ ವರಕವಿ ದ.ರಾ. ಬೇಂದ್ರೆ ಅಂದ್ರೆ ಅಂಬಿಕಾತನಯ ದತ್ತರ ಕವನದ ಸಾಲುಗಳೊಂದಿಗೆ ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡೋದು ನನಗೆ ಬಹಳ ಸೂಕ್ತ ಅಂತ ಅನಿಸುತ್ತೆ. ಹೌದು. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಬೇಂದ್ರೆಯವರು ಗಾಯತ್ರಿಯನ್ನು ಕೇವಲ ಅಕ್ಷರಗಳ ಗುಚ್ಛ ಅಂಟೆ ಎಲ್ಲಿಯೂ ಕರೆದಿಲ್ಲ. ಅವರ ದೃಷ್ಟಿಯಲ್ಲಿ ಇದು ಪ್ರಾಣಗತಿ, ಶಬ್ದ ಮತ್ತು ಸೂರ್ಯನ ಬೆಳಕಿನ ಸ್ವರೂಪ. ಪ್ರಾಣಗತಿ ಅಂದ್ರೆ ಕೇವಲ ಉಸಿರಾಟವಲ್ಲ. ಹೌದು, ಅದು ಇಡೀ ಬ್ರಹ್ಮಾಂಡದ ಲಯ ಅಥವಾ ಕಾಸ್ಮಿಕ್ ರಿದಮ್. ಮನುಷ್ಯನ ಅಸ್ತಿತ್ವದ ಮೂಲಭೂತ ಲಯವನ್ನು ಕಾವ್ಯದ ಮೂಲಕ ಬೇಂದ್ರೆಯವರು ಕಟ್ಟಿಕೊಟ್ಟಿರುವ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ವಿಜ್ಞಾನ ಮತ್ತು ಕಾವ್ಯದ ಈ ಸಂಯೋಜನೆ ಬಹಳ ಆಳವಾದದ್ದು. ಇದೇ ವಿಷಯವನ್ನು ಶ್ರೀ ಶಿವಮೂರ್ತಿ ಜೋಯಿಸ್ ಮತ್ತು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರ ವಿಚಾರಗಳೊಂದಿಗೆ ತಳುಕಾಕಿ ನೋಡಿದಾಗ ಬ್ರಹ್ಮಾಂಡದ ಸೃಷ್ಟಿಯ ಒಂದು ದೊಡ್ಡ ಚಿತ್ರಣವೇ ನಮ್ಮ ಕಣ್ಣುಮುಂದೆ ಬರುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಈ ಗಾಯತ್ರಿ ಮಂತ್ರವು ಮೊಟ್ಟಮೊದಲಿಗೆ ಚತುರ್ಮುಖ ಬ್ರಹ್ಮನಿಂದ ಹೊರಹೊಮ್ಮಿದ ಸೃಷ್ಟಿಯ ರಹಸ್ಯ. ಋಗ್ವೇದದ 3ನೇ ಮಂಡಲದಲ್ಲಿ 500ಕ್ಕೂ ಹೆಚ್ಚು ಮಂತ್ರಗಳನ್ನು ದರ್ಶಿಸಿದ ಮಹಾನ್ ಋಷಿ ವಿಶ್ವಾಮಿತ್ರರಿಗೆ ಈ ಗಾಯತ್ರಿಯ ದರ್ಶನವಾಯಿತು. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಆ ದರ್ಶನವಾಯಿತು ಅನ್ನುವ ಪದ. ನಿಖರವಾಗಿ. ಅಂದ್ರೆ ಅವರು ಇದನ್ನು ಕೂತು ಬರೆಯಲಿಲ್ಲ. ಬದಲಿಗೆ ಆ ಕಾಸ್ಮಿಕ್ ಕಂಪನವನ್ನು ಅವರು ಗ್ರಹಿಸಿದರು. ನಿರ್ಗುಣ ಮತ್ತು ನಿರಾಕಾರವಾದ ಅಂದ್ರೆ ಯಾವುದೇ ರೂಪ ಅಥವಾ ಗುಣಗಳಿಲ್ಲದ ಮೂಲ ಪರಬ್ರಹ್ಮ ಶಕ್ತಿಯು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಒಂದು ನಿರ್ದಿಷ್ಟವಾದ ಶಬ್ದರೂಪವನ್ನು ಪಡೆಯಿತು ಅನ್ನೋದರ ವೈಜ್ಞಾನಿಕ ವಿವರಣೆಯೇ ಈ ಗಾಯತ್ರಿ ಮಂತ್ರ. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ನಿರ್ಗುಣ ಶಕ್ತಿಯೊಂದು ಶಬ್ದವಾಗಿ ಹೊರಹೊಮ್ಮಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ನಾವು ರೇಡಿಯೋ ತರಂಗಗಳ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಅನ್ನಿಸ್ತಿದೆ. ಒಳ್ಳೆ ಉದಾಹರಣೆ. ನಮ್ಮ ಸುತ್ತಮುತ್ತ ಕಣ್ಣಿಗೆ ಕಾಣದ ರೂಪವಿಲ್ಲದ ಎಷ್ಟೋ ರೇಡಿಯೋ ತರಂಗಗಳಿರ್ತವೆ. ಆದ್ರೆ ಒಂದು ನಿರ್ದಿಷ್ಟ ಆವೃತ್ತನಕ್ಕೆ ಅಂದ್ರೆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದಾಗ ಮಾತ್ರ ಆ ಅಗೋಚರ ತರಂಗಗಳು ನಮಗೆ ಕಿವಿಗೆ ಕೇಳುವ ಸ್ಪಷ್ಟ ಶಬ್ದವಾಗಿ ಮಾರ್ಪಡ್ತವೆ. ಹೌದು, ವಿಶ್ವಾಮಿತ್ರರು ಮಾಡಿದ್ದು ಕೂಡ ಇದನ್ನೇ ಅನಿಸ್ತೆ. ಆ ಬ್ರಹ್ಮಾಂಡದ ಅಗೋಚರ ಶಕ್ತಿಯನ್ನು ಶಬ್ದದ ರೂಪದಲ್ಲಿ ಡಿಕೋಡ್ ಮಾಡಿದರು. ಹಾಗಾದ್ರೆ ಆ ಶಬ್ದಕ್ಕೆ ಒಂದು ನಿರ್ದಿಷ್ಟ ಅಳತೆ ಅಥವಾ ಗಣಿತ ಇರ್ಲೇಬೇಕಲ್ವಾ? ಇಲ್ಲೇ ನೋಡಿ, ವಿಷಯ ತುಂಬಾ ಸ್ವಾರಸ್ಯಕರವಾಗುವುದು. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಗಾಯತ್ರಿ ಚೈತನ್ಯದಲ್ಲಿ ಈ ಮಂತ್ರದ ಗಣಿತದ ಲೆಕ್ಕಾಚಾರವನ್ನು ಬಿಚ್ಚಿಟ್ಟಿರುವ ರೀತಿ ನಮ್ಮನ್ನು ಸಂಪೂರ್ಣವಾಗಿ ಬೆರಗುಗೊಳಿಸುತ್ತೆ. ಖಂಡಿತ. ಬನ್ನಿ, ಈ ಗಣಿತದ ಲೆಕ್ಕವನ್ನು ಹಂತ ಹಂತವಾಗಿ ಮಾಡೋಣ. ಗಾಯತ್ರಿ ಮಂತ್ರದಲ್ಲಿ ಒಟ್ಟು 24 ಅಕ್ಷರಗಳಿವೆ. ಇದು ಮೂಲ ಸಂಖ್ಯೆ. ಅದಕ್ಕೆ ಸರಿಯಾಗಿ ಜಪ ಮಾಡಲು ಬಳಸುವ ಒಂದು ಮಾಲೆಯಲ್ಲಿರುವ ಮಣಿಗಳ ಸಂಖ್ಯೆ 108. ಅಂದ್ರೆ
ಈ 24 ಅಕ್ಷರಗಳನ್ನು ಒಂದು ಮಾಲೆಯ ಮುಖಾಂತರ ಪೂರ್ಣಗೊಳಿಸಿದರೆ ಏನಾಗ್ತದೆ ಎನ್ನುವ ಲೆಕ್ಕಾಚಾರದಿಂದ ಇದನ್ನು ನಾವು ನೋಡಬೇಕು. ನಾನೀಗ ಆ ಲೆಕ್ಕವನ್ನು ಮಾಡ್ತೀನಿ ನೋಡಿ. ಒಂದು ಮಾಲೆಯಲ್ಲಿ 108 ಬಾರಿ ಈ ಮಂತ್ರವನ್ನು ಜಪಿಸುತ್ತೇವೆ. ಅಂದ್ರೆ 108ನ್ನು 24ರಿಂದ ಗುಣಿಸಿದರೆ ಒಂದು ಮಾಲೆಯ ಜಪ ಪೂರ್ಣಗೊಂಡಾಗ ಒಟ್ಟು 2592 ಅಕ್ಷರಗಳ ಉಚ್ಚಾರಣೆಯಾಗುತ್ತದೆ. ಪ್ರಾಚೀನ ಪದ್ಧತಿಯ ಪ್ರಕಾರ ದಿನದ 3 ಸಂಧ್ಯಾಕಾಲಗಳಲ್ಲಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈ ಉಪಾಸನೆಯನ್ನು ಮಾಡಲಾಗುತ್ತದೆ. ಪ್ರತಿಯೊಂದು ಸಂಧ್ಯಾಕಾಲದಲ್ಲಿ ಒಟ್ಟು 9 ಮಾಲೆ ಜಪಿಸುವುದು ವಿಧಿ. ಅಂದ್ರೆ ಒಂದು ಸಂಧ್ಯಾಕಾಲಕ್ಕೆ 9 ಮಾಲೆ. ಒಟ್ಟು 9 ಗುಣಿಸು 108 ಎಂದರೆ 972 ಜಪಗಳಾಗುತ್ತವೆ. ಈಗ ಈ 972 ಜಪಗಳನ್ನು 24 ಅಕ್ಷರಗಳಿಂದ ಗುಣಿಸಿದರೆ ಒಂದು ಹೊತ್ತಿನ ಸಂಧ್ಯಾವಂದನೆಗೆ ಒಟ್ಟು 23,328 ಅಕ್ಷರಗಳಾಗುತ್ತವೆ. ಹೌದು. ಇನ್ನು ದಿನದ 3 ಹೊತ್ತು ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ 3 ಬಾರಿ ಮಾಡಿದರೆ ಒಟ್ಟು 27 ಮಾಲೆಗಳಾಗುತ್ತವೆ. ಇದರ ಲೆಕ್ಕಾಚಾರ ನೋಡಿದ್ರೆ ಅಕ್ಷರಗಳ ಒಟ್ಟು ಸಂಖ್ಯೆ 69,984 ಆಗುತ್ತದೆ. ಇದೊಂದು ಬೃಹತ್ ಸಂಖ್ಯೆ. ಆದರೆ ಎಲ್ಲೋ ಒಂದು ಕಡೆ ಈ ಲೆಕ್ಕ ಇನ್ನೂ ಪೂರ್ಣಗೊಂಡಿಲ್ಲ ಅನ್ಸುತ್ತಿದೆಯಲ್ವೇ? ಆ ಅಪೂರ್ಣತೆಯನ್ನು ತುಂಬುವುದೇ ಈ ವಿಜ್ಞಾನದ ಸೊಬಗು. ಕೇವಲ ಮಾಲೆಗಳ ಜಪದಿಂದ ಈ ಸಂಖ್ಯೆ ಅಲ್ಲಿಗೆ ನಿಲ್ಲುತ್ತದೆ. ಆದರೆ ಸಾಂಪ್ರದಾಯಿಕ ಕ್ರಮದಲ್ಲಿ ದಿನವೊಂದಕ್ಕೆ ಉಳಿದ 84 ಬಿಡಿ ಜಪಗಳನ್ನು ಮಾಡಲಾಗುತ್ತದೆ. ಅಂದ್ರೆ ಒಂದು ಸಂಧಿಯಲ್ಲಿ 28 ಬಿಡಿ ಜಪಗಳಂತೆ 3 ಹೊತ್ತಿಗೆ ಸೇರಿ 84 ಜಪಗಳಾಗುತ್ತವೆ. ವಾವ್! ಈಗ ಲೆಕ್ಕ ಸರಿಯಾಗಿ ಕೂರುತ್ತೆ. 84 ಬಿಡಿ ಜಪಗಳನ್ನು 24 ಅಕ್ಷರಗಳಿಂದ ಗುಣಿಸಿದ್ರೆ ಅದು ನಿಖರವಾಗಿ 2016 ಅಕ್ಷರಗಳಾಗುತ್ತೆ. ಈಗ ಈ ಎರಡು ಸಂಖ್ಯೆಗಳನ್ನು ಅಂದ್ರೆ 69,984 ಮತ್ತು 2016 ಕೂಡಿಸಿದ್ರೆ ಒಟ್ಟು ನಿಖರವಾಗಿ 72,000 ಅಕ್ಷರಗಳಾಗುತ್ತವೆ. ಅಂದ್ರೆ ಒಂದು ದಿನಕ್ಕೆ 3,000 ಬಾರಿ ಗಾಯತ್ರಿ ಜಪವನ್ನು ಮಾಡಿದ್ರೆ ಅದು 72,000 ಅಕ್ಷರಗಳ ಕಂಪನವನ್ನು ಸೃಷ್ಟಿಸುತ್ತೆ. ಆದರೆ ಈ 72,000 ಎಂಬ ಸಂಖ್ಯೆಯ ಹಿಂದಿರುವ ಅಸಲಿ ಮರ್ಮವೇನು? ಈ 72,000 ಎಂಬುದು ಆಯುರ್ವೇದ ಶಾಸ್ತ್ರ ಮತ್ತು ಮಾನವನ ಜೀವಶಾಸ್ತ್ರಕ್ಕೆ ನೇರವಾಗಿ ಬೆಸೆದುಕೊಂಡಿರುವ ಸಂಖ್ಯೆ. ನಮ್ಮ ಮಾನವ ದೇಹದಲ್ಲಿರುವ ಒಟ್ಟು ಪ್ರಮುಖ ನಾಡಿಗಳ ಅಂದ್ರೆ ಎನರ್ಜಿ ಚಾನೆಲ್ಗಳ ಸಂಖ್ಯೆ ಕೂಡ ನಿಖರವಾಗಿ 72,000. ಓಹೋ! ಗಾಯತ್ರಿ ಚೈತನ್ಯವಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪ್ರತಿದಿನ ಜಪಿಸುವ ಈ 72,000 ಅಕ್ಷರಗಳ ಪ್ರತಿಯೊಂದು ಶಬ್ದ ಕಂಪನವು ದೇಹದ ಪ್ರತಿಯೊಂದು ನಾಡಿಯನ್ನೂ ತಲುಪುತ್ತದೆ. ಮಂತ್ರದ ಒಂದೊಂದು ಅಕ್ಷರವು ನಮ್ಮ ನರಮಂಡಲದ ಒಂದೊಂದು ನಿರ್ದಿಷ್ಟ ನಾಡಿಯ ಜೊತೆ ಅನುರಣಿಸಿ ಆ ನಾಡಿಯನ್ನು ಶುದ್ಧೀಕರಿಸುತ್ತದೆ. ಕೇವಲ ಒಂದು ಶಬ್ದ ನಮ್ಮ ದೇಹದ ನರಮಂಡಲದ ಸಂಪೂರ್ಣ ನಕ್ಷೆಯನ್ನೇ ಹೇಗೆ ಪ್ರತಿನಿಧಿಸುತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯ. ಇದು ನಂಬಲು ಅಸಾಧ್ಯವಾದ ಜೈವಿಕ ಗಣಿತ. ನಮ್ಮ ದೇಹದ ನರಮಂಡಲಕ್ಕೂ ಮಂತ್ರದ ಅಕ್ಷರಗಳಿಗೂ ಇರುವ ಈ ಮೈಕ್ರೋ ಲೆವೆಲ್ ಸಮನ್ವಯತೆಯನ್ನು ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ನಾವು ಕೇವಲ ಬಾಯಿಂದ ಶಬ್ದ ಮಾಡ್ತಿದ್ದೀವಿ ಅನ್ಕೊಳ್ತೇವೆ, ಆದ್ರೆ ಆ ಶಬ್ದ ನಮ್ಮ ದೇಹದ 72,000 ವೈರಿಂಗ್ಗಳನ್ನು ಒಳಗಿನಿಂದ ಟ್ಯೂನ್ ಮಾಡ್ತಾ ಇರುತ್ತೆ. ಆದರೆ ಇಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಸ್ತಾಪಿಸಿರುವ ಒಂದು ವೈಜ್ಞಾನಿಕ ಎಚ್ಚರಿಕೆಯನ್ನು ನಾವು ಗಮನಿಸಲೇಬೇಕು. ಖಂಡಿತ. ಏನು ಆ ಎಚ್ಚರಿಕೆ? ಕೇವಲ ಉತ್ಸಾಹದಿಂದ ಈ 72,000 ಸಂಖ್ಯೆಗಿಂತ ಹೆಚ್ಚು ಜಪಿಸಿದರೆ ಏನಾಗುತ್ತದೆ? ಇದಕ್ಕೊಂದು ಭೌತಶಾಸ್ತ್ರದ ಉದಾಹರಣೆ ಕೊಡ್ತೀನಿ. ಒಂದು ನಿರ್ದಿಷ್ಟ ಸಾಮರ್ಥ್ಯದ ವಿದ್ಯುತ್ ಬಲ್ಬ್ ಇರುತ್ತೆ ಅಂದ್ಕೊಳ್ಳಿ. ಆ ಬಲ್ಬ್ಗೆ ಅದರ ಮಿತಿಗಿಂತ ಹೆಚ್ಚು ವೋಲ್ಟೇಜ್ ವಿದ್ಯುತ್ ಹರಿದಾಗ ಏನಾಗುತ್ತದೆ? ಬಲ್ಬ್ ಪ್ರಕಾಶಮಾನವಾಗಿ ಬೆಳಗುವ ಬದಲು ಸುಟ್ಟೋಗುತ್ತದೆ. ಹೌದು. ಅದೇ ರೀತಿಯಲ್ಲಿ ದೇಹದ ಸಾಮರ್ಥ್ಯ ಮೀರಿ ಮಂತ್ರಪಠಣ ಮಾಡಿದ್ರೆ ಆ ಶಬ್ದ ತರಂಗಗಳಿಂದ ದೇಹದಲ್ಲಿ ಮಿತಿಮೀರಿದ ತೇಜಸ್ಸು ಅಥವಾ ಎನರ್ಜಿ ಉತ್ಪತ್ತಿಯಾಗುತ್ತದೆ. ಇದು ಆಂತರಿಕ ನಾಡಿಗಳಿಗೆ ಅಂದ್ರೆ ಸೂಕ್ಷ್ಮವಾದ ನರಮಂಡಲಗಳಿಗೆ ಹಾನಿಯನ್ನುಂಟು ಮಾಡುವ ಸಾಧ್ಯತೆಯಿದೆ. ಆದ್ದರಿಂದಲೇ ಈ ಲೆಕ್ಕಾಚಾರವನ್ನು ಒಂದು ಶಿಸ್ತಿನಿಂದ ಪಾಲಿಸಲು ನಮ್ಮ ಪ್ರಾಚೀನರು ಕಟ್ಟುನಿಟ್ಟಿನಾಗಿ ಸೂಚಿಸಿದ್ದಾರೆ. ಈ ಬಲ್ಬ್ನ ಉದಾಹರಣೆ ಬಹಳ ಸೊಗಸಾಗಿದೆ. ಮಂತ್ರವೆಂದರೆ ಕೇವಲ ಭಕ್ತಿ ಮಾತ್ರವಲ್ಲ, ಅದೊಂದು ಎನರ್ಜಿ ಮ್ಯಾನೇಜ್ಮೆಂಟ್ ಎನ್ನುವುದು ಇದರಿಂದ ಸ್ಪಷ್ಟವಾಗತ್ತೆ. ಗಣಿತ ಮತ್ತು ಭೌತಶಾಸ್ತ್ರದ ಈ ನಿಖರತೆಯ ನಂತರ ನಾವು ಇನ್ನೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಸಾಕಷ್ಟು ಗೊಂದಲಮಯವಾಗಿರುವ ವಿಚಾರದ ಕಡೆಗೆ ಬರಲೇಬೇಕು. ಹೌದು. ಈ ಮಂಟ್ಲ ಯಾರಿಗೆ ಸೇರಿದ್ದು ಮತ್ತು ಇದರ ಮೂಲ ಸ್ವರೂಪವೇನು ಎಂಬ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ. ಇದು ಒಂದು ಬಹುಮುಖ್ಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಗಾಯತ್ರಿ ಎಂಬುದು ಹೆಣ್ಣು ದೇವತೆಯೇ? ನಮ್ಮ ಸಾಮಾನ್ಯ ಗ್ರಹಿಕೆಯಲ್ಲಿ
ಕ್ಯಾಲೆಂಡರ್ಗಳಲ್ಲಿ ಅಥವಾ ಚಿತ್ರಗಳಲ್ಲಿ ನಾವು ಗಾಯತ್ರಿಯನ್ನು 5 ಮುಖಗಳಿರುವ ಒಂದು ಸ್ತ್ರೀ ರೂಪದಲ್ಲಿ ಕಲ್ಪಿಸಿಕೊಳ್ಳುತ್ತೇವೆ. ಹೌದು, ನಾವೆಲ್ಲ ನೋಡಿರೋದು ಹಾಗೇನೆ. ಆದರೆ ಡಾಕ್ಟರ್ ಶ್ರೀರಾಮ ಭಟ್ ಮತ್ತು ಹುರಗಲಾವಾಡಿ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳ ವಿಚಾರಗಳನ್ನು ಆಳವಾಗಿ ಗಮನಿಸಿದಾಗ ಸಂಸ್ಕೃತ ವ್ಯಾಕರಣದ ಒಂದು ಹೊಸ ಆಯಾಮವೇ ತೆರೆದುಕೊಳ್ಳುತ್ತೆ. ಸಂಸ್ಕೃತ ಭಾಷಾವಿಜ್ಞಾನದ ಪ್ರಕಾರ ಗಾಯತ್ರ ಎಂಬುದು ಪುಲ್ಲಿಂಗವನ್ನು ಸೂಚಿಸುತ್ತೆ, ಗಾಯತ್ರಿ ಎಂಬುದು ಸ್ತ್ರೀಲಿಂಗವನ್ನು ಸೂಚಿಸುತ್ತೆ ಮತ್ತು ಗಾಯತ್ರಂ ಎಂಬುದು ನಪುಂಸಕಲಿಂಗವನ್ನು ಸೂಚಿಸುತ್ತೆ. ಅಂದ್ರೆ ಈ ಶಬ್ದಕ್ಕೆ 3 ರೂಪಗಳಿವೆ, ಇದು ಕೇವಲ ಒಂದೇ ಲಿಂಗಕ್ಕೆ ಸೀಮಿತವಾದದ್ದಲ್ಲ. ಈ ವಿವರಣೆ ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ನಿವಾರಿಸುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತೆ ದೇವತೆ ಎಂಬ ಪದವನ್ನು ನಾವು ಇಂದು ಬಳಸುವ ಅರ್ಥವೇ ಬೇರೆ, ಅದರ ಮೂಲ ಅರ್ಥವೇ ಬೇರೆ. ಹೌದು, ದೇವತೆ ಎಂದರೆ ಬೆಳಗುವುದು ಅಥವಾ ಪ್ರಕಾಶಮಾನವಾದದ್ದು ಎಂದರ್ಥವೇ ಹೊರತು ಅದು ಕೇವಲ ಸ್ತ್ರೀಲಿಂಗದ ಪ್ರತೀಕವಲ್ಲ. ಈ ಮಂತ್ರವು ಮೂಲತಃ ಸೂರ್ಯನಿಗೆ ಅಂದರೆ ಸವಿತೃದೇವನಿಗೆ ಸಂಬಂಧಿಸಿದ ಒಂದು ಅಪಾರ ಶಕ್ತಿ. ಸೂರ್ಯನ ಬೆಳಕು ಯಾರನ್ನಾದರೂ ಭೇದ ಮಾಡುತ್ತದೆಯೇ? ಬೆಳಕಿಗೆ ಯಾವುದೇ ಲಿಂಗಭೇದವಿಲ್ಲ. ಇದೇ ವಿಚಾರವನ್ನು ಡಾಕ್ಟರ್ ಪಾವಗಡ ಪ್ರಕಾಶ್ರಾವ್ ಅವರು ಸರ್ವವ್ಯಾಪಕತೆಯ ದೃಷ್ಟಿಯಿಂದ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಈ ಸೂರ್ಯನ ಪ್ರಕಾಶಕ್ಕೆ ಅಥವಾ ಈ ಜ್ಞಾನದ ಶಕ್ತಿಗೆ ಯಾವುದೇ ದೇಶದ ಗಡಿಗಳಿಲ್ಲ, ಯಾವುದೇ ಧರ್ಮ, ಜಾತಿ, ಕುಲ ಅಥವಾ ಲಿಂಗದ ಭೇದವಿಲ್ಲ. ನಿಜ. ಇಲ್ಲಿ ನಾವು ಯಾವುದೇ ರಾಜಕೀಯ ಅಥವಾ ಸಾಮಾಜಿಕ ಪಕ್ಷಪಾತವಿಲ್ಲದೆ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ಈ ಮಾಹಿತಿಯನ್ನು ಅರ್ಥಮಾಡಿಕೊಳ್ಳಬೇಕು. ಮೂಲ ಗಾಯತ್ರಿ ಚೈತನ್ಯದ ಬರಹಗಳಲ್ಲಿ ಉಲ್ಲೇಖಿಸಿರುವಂತೆ ಇದೊಂದು ಸಂಪೂರ್ಣ ಭೇದ ಭಾವವಿಲ್ಲದ ಶುದ್ಧ ಬೌದ್ಧಿಕ ಶಕ್ತಿ. ಯಾರಿಗೆ ಬುದ್ಧಿಶಕ್ತಿಯ ಅಗತ್ಯವಿದೆಯೋ, ಯಾರಿಗೆ ಜ್ಞಾನದ ದಾಹವಿದೆಯೋ ಆ ಪ್ರತಿಯೊಬ್ಬರಿಗೂ ಈ ಮಂತ್ರ ಅವಶ್ಯಕ. ಅಂದ್ರೆ ಇದು ಇಡೀ ಮಾನವ ಕುಲಕ್ಕೆ ಸೇರಿದ ಬೌದ್ಧಿಕ ಆಸ್ತಿಯ ಹೊರತು ಯಾವುದೇ ಒಂದು ವರ್ಗಕ್ಕೆ ಅಥವಾ ಗುಂಪಿಗೆ ಸೀಮಿತವಾದದ್ದಲ್ಲ. ಪ್ರಕೃತಿಯ ಶಕ್ತಿಗೆ ಎಲ್ಲರೂ ಸಮಾನರು ಎನ್ನುವ ಈ ಮುಕ್ತ ದೃಷ್ಟಿಕೋನ ನಿಜಕ್ಕೂ ಅತ್ಯದ್ಭುತ. ಹೌದು. ಅರಿವು ಮತ್ತು ಬುದ್ಧಿಶಕ್ತಿ ಅನ್ನೋದು ಇಡೀ ಮಾನವ ಜನಾಂಗದ ಮೂಲಭೂತ ಅವಶ್ಯಕತೆ. ಆದರೆ ಕೇವಲ ಮಂತ್ರವನ್ನು ಉಚ್ಚರಿಸಿದರೆ ಸಾಕ? ಗಾಯತ್ರಿ ಚೈತನ್ಯದಲ್ಲಿ ಈ ಮಂತ್ರವನ್ನು ಜಪಿಸುವ ವಿಧಾನದ ಬಗ್ಗೆಯೂ ಒಂದು ದೊಡ್ಡ ಕಳವಳ ವ್ಯಕ್ತಪಡಿಸಲಾಗಿದೆ. ಹೌದು. ಕೆ. ರಂಗರಾಜ ಅಯ್ಯಂಗಾರವರು ಬಹಳ ಮುಖ್ಯವಾದ ವಿಷಯವೊಂದನ್ನು ಪ್ರಸ್ತಾಪಿಸಿದ್ದಾರೆ. ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ಯೋಗಶಾಸ್ತ್ರ, ತಂತ್ರಶಾಸ್ತ್ರ ಮತ್ತು ಮಂತ್ರಶಾಸ್ತ್ರದ ನಿರ್ದಿಷ್ಟ ಮುದ್ರೆಗಳಿವೆ. ಆದರೆ ಇಂದು ಆ ಮುದ್ರೆಗಳು ಯಾರಿಗೂ ತಿಳಿದೇ ಕಣ್ಮರೆಯಾಗುತ್ತಿವೆ. ಮುದ್ರೆಗಳು ಎಂದರೆ ಕೇವಲ ಕೈಬೆರಳುಗಳನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ಅದಕ್ಕಿಂತಲೂ ಆಳವಾದದ್ದಲ್ವಾ? ಖಂಡಿತ. ಮುದ್ರೆಗಳನ್ನು ನಾವು ಒಂದು ರೀತಿಯ ಬಯೋ ಎನರ್ಜೆಟಿಕ್ ಸೀಲ್ ಅಥವಾ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಿಗೆ ಹೋಲಿಸಬಹುದು. ನಾವು ಶಬ್ದವನ್ನು ಉಚ್ಚರಿಸಿದಾಗ ದೇಹದಲ್ಲಿ ಒಂದು ಕಂಪನ ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ. ಆ ಶಕ್ತಿಯು ದೇಹದಿಂದ ಹೊರಗೆ ಸೋರಿಹೋಗದಂತೆ ತಡೆಯಲು ಮತ್ತು ಆ ಶಕ್ತಿಯನ್ನು ದೇಹದ ನಿರ್ದಿಷ್ಟ ಭಾಗಗಳಿಗೆ ಕೇಂದ್ರೀಕರಿಸಲು ಈ ಮುದ್ರೆಗಳು ಅತ್ಯಗತ್ಯ. ಓಹೋ, ಅಂದ್ರೆ ಕೇವಲ ಶಬ್ದವನ್ನಷ್ಟೇ ಉಚ್ಚರಿಸಿ ಮುದ್ರೆಗಳನ್ನ ಹಾಕದಿದ್ರೆ ಅದು ಅರ್ಧಂಬರ್ಧ ಕೆಲಸ ಮಾಡಿದಂತೆ? ಹೌದು. ಅವುಗಳ ನಾಶದಿಂದಾಗಿ ಇಂದಿನ ದಿನಗಳಲ್ಲಿ ಮಂತ್ರದ ಸಂಪೂರ್ಣ ಲಾಭವನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇದರ ಜೊತೆಗೆ ಈ ಉಪಾಸನೆಯ ಅಭ್ಯಾಸ ಕ್ರಮದ ಬಗ್ಗೆಯೂ ಕುಲಮ್ಮರ್ವ ವೆಂಕಪ್ಪ ಭಟ್ ಮತ್ತು ಡಾಕ್ಟರ್ ಕೆ.ಜಿ. ಸುಬ್ರಾಯ ಶರ್ಮಾ ಅವರು ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದ್ದಾರೆ. ಆ ಅಭ್ಯಾಸ ಕ್ರಮ ಹೇಗಿರಬೇಕು? ಇದನ್ನು ಪ್ರಾತಃ ಕಾಲದಲ್ಲಿ ಅಂದ್ರೆ ಮುಂಜಾನೆ ಯಾವುದೇ ರೀತಿಯ ಆಹಾರ ಸೇವನೆಗೂ ಮುನ್ನ ಮಾಡಬೇಕು. ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ ದೇಹದ ನರಮಂಡಲಗಳು ಈ ಕಂಪನವನ್ನು ಅತ್ಯಂತ ಸೂಕ್ಷ್ಮವಾಗಿ ಗ್ರಹಿಸಬಲ್ಲವು. ಸಮಯಾವಕಾಶಕ್ಕೆ ತಕ್ಕಂತೆ ಕನಿಷ್ಠ 1008, 108, 48 ಅಥವಾ ಅತ್ಯಂತ ಕನಿಷ್ಠವೆಂದರೆ 28 ಬಾರಿಯಾದರೂ ಈ ಜಪವನ್ನು ಶ್ರದ್ಧೆಯಿಂದ ಮಾಡಬೇಕು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ದೈನಂದಿನ ಉರುಬಿನಲ್ಲಿ ಬದುಕುತ್ತಿರುವ ಸಾಮಾನ್ಯ ಜನರಿಗೆ ಇದು ಹೇಗೆ ಪ್ರಾಯೋಗಿಕವಾಗಿ ಉಪಯೋಗವಾಗುತ್ತದೆ? ಇಷ್ಟೆಲ್ಲ ಗಣಿತದ ಲೆಕ್ಕಾಚಾರ, ಬೆರಳುಗಳ ಮುದ್ರೆಗಳು ಮತ್ತು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಪಾಲಿಸುವ ಈ ಅಭ್ಯಾಸ ಕ್ರಮಗಳನ್ನು ನೋಡ್ತಾ ಇದ್ರೆ ಇದು ಕೇವಲ ಒಂದು ಕಟ್ಟುನಿಟ್ಟಿನ ಧಾರ್ಮಿಕ ನಿಯಮವೋ ಅಥವಾ ಇದರ ಹಿಂದೆ ಮನುಷ್ಯನ ವಿಕಾಸಕ್ಕೆ ಸಂಬಂಧಿಸಿದ ಬೇರೆ ಏನಾದ್ರೂ ಆಳವಾದ ಉದ್ದೇಶವಿದೆಯೋ ಅನ್ನೋ ಪ್ರಶ್ನೆ ಮೂಡದೇ ಇರಲಾರದು. ಈ ಪ್ರಶ್ನೆಗೆ ಸಿ. ಲಕ್ಷ್ಮೀನಾರಾಯಣ್, ಪ್ರೊಫೆಸರ್ ಶ್ರೀಕಂಠಮೂರ್ತಿ, ಪಾಂಡುರಂಗಾಚಾರ್ಯ ವಾಯಿಕರ ಮತ್ತು ಸಾಂಬ ದೀಕ್ಷಿತರ ವಿಚಾರಗಳನ್ನು ಒಗ್ಗೂಡಿಸಿ ನೋಡಿದಾಗ ನಮಗೆ ಒಂದು ಅತ್ಯದ್ಭುತವಾದ ಉತ್ತರ ಸಿಗುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿಯನ್ನ ವಾಮನಾವತಾರಕ್ಕೆ ಹೋಲಿಸಲಾಗಿದೆ.
ವಾಮನಮೂರ್ತಿ ನೋಡಲು ಬಹಳ ಚಿಕ್ಕವನು, ಆದರೆ ಕೇವಲ 3 ಹೆಜ್ಜೆಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಅಳೆದುಬಿಟ್ಟಿದ್ದ. ಹೌದು. ಅದೇ ರೀತಿ ಗಾಯತ್ರಿ ಮಂತ್ರದಲ್ಲಿರುವುದು ಕೇವಲ 3 ಪಾದಗಳು, ಅಂದರೆ ಕೇವಲ 3 ಸಾಲುಗಳು ಮತ್ತು 24 ಅಕ್ಷರಗಳು ಮಾತ್ರ. ಆದರೆ ಈ ಪುಟ್ಟ ಮಂತ್ರದಲ್ಲಿ ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ನಿಯಂತ್ರಿಸುವ ತ್ರಿಮೂರ್ತಿಗಳ ಅಪಾರ ಶಕ್ತಿ ಅಡಗಿದೆ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಇದು ಕೇವಲ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವ ಒಂದು ಸಾಮಾನ್ಯ ಮಂತ್ರವಲ್ಲ. ಮತ್ತೇನು? ಇದು ಮನುಷ್ಯನ ಮೇಧಾಶಕ್ತಿಯನ್ನು, ಅಂದರೆ ಇಂಟೆಲೆಕ್ಟನ್ನು ಅತ್ಯಂತ ತೀಕ್ಷ್ಣಗೊಳಿಸುವ ಅಸ್ತ್ರ. ನಮ್ಮ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ಪ್ರೇರೇಪಿಸಿ ಅಂತಿಮವಾಗಿ ಜನನ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ನೀಡುವ, ಅಂದರೆ ಮೋಕ್ಷವನ್ನು ಕರುಣಿಸುವ ತಾರಕ ಮಂತ್ರವಾಗಿ ಇದು ಕೆಲಸ ಮಾಡುತ್ತದೆ. ನಮ್ಮ ಮೇಧಾಶಕ್ತಿ ಅಥವಾ ಬೌದ್ಧಿಕ ಜಾಗೃತಿಯೇ ಈ ಜಗತ್ತಿನಲ್ಲಿ ಮನುಷ್ಯನ ಅತಿ ದೊಡ್ಡ ಬಲ. ಈ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಸೌ ಅನಿತಾ ಅರವಿಂದ್ ಸರಫ್ ಅವರ ಸಂಪಾದನೆಯಲ್ಲಿ ಮೂಡಿಬಂದಿರುವ ಗಾಯತ್ರಿ ಚೈತನ್ಯ ಕೇವಲ ಪ್ರಾಚೀನ ಪಠ್ಯಗಳ ಸಂಗ್ರಹವಲ್ಲ ಅನ್ನೋದು ಸ್ಪಷ್ಟ. ಇದು ಮಾನವನ ಮಿದುಳು, ದೇಹದ ನರಮಂಡಲ ಮತ್ತು ಬ್ರಹ್ಮಾಂಡದ ನಡುವಿನ ಕೊಂಡಿಯನ್ನು ಬೆಸೆಯುವ ಒಂದು ಅದ್ಭುತವಾದ ವೈಜ್ಞಾನಿಕ ಕೈಪಿಡಿ. ಖಂಡಿತ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಮಗೆ ಯಾವುದೇ ಮಾಹಿತಿಯ ಕೊರತೆಯಿಲ್ಲ, ಎಲ್ಲವೂ ಬೆರಳ ತುದಿಯಲ್ಲೇ ಲಭ್ಯವಿದೆ. ಆದರೆ ಆ ಮಾಹಿತಿಯ ಅತಿಯಾದ ಹೊರೆಯಿಂದ ಮತ್ತು ಗೊಂದಲಗಳಿಂದ ನಮ್ಮ ಬುದ್ಧಿ ಮಂಕಾಗುತ್ತಿದೆ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಫೋಕಸ್ ಅಥವಾ ಏಕಾಗ್ರತೆಯನ್ನು ಕಳೆದುಕೊಂಡು ತೊಡಲಾಡುತ್ತಿರುವ ಇಂದಿನ ವೇಗದ ಬದುಕಿನಲ್ಲಿ ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ನಮ್ಮ ಬುದ್ಧಿಯನ್ನು ಸರಿಯಾದ ಸಕಾರಾತ್ಮಕ ಮಾರ್ಗದಲ್ಲಿ ಪ್ರೇರೇಪಿಸಲು ಇಂತಹ ಒಂದು ಪ್ರಾಚೀನ ಶಬ್ದಕಂಪನದ ವಿಜ್ಞಾನವು ನಮಗೆಲ್ಲರಿಗೂ ಅತ್ಯಂತ ಅಗತ್ಯವಾದ ಸಾಧನವಾಗಿದೆ. ಇದು ನಮ್ಮ ತಲೆಯೊಳಗಿನ ಅನಗತ್ಯ ಗದ್ದಲವನ್ನು ನಿಲ್ಲಿಸಿ ಒಂದು ಲೇಸರ್ ತರಹದ ಸ್ಪಷ್ಟತೆಯನ್ನು ತಂದುಕೊಡುತ್ತೆ. ಈ ಆಳವಾದ ಬೌದ್ಧಿಕ ಅನ್ವೇಷಣೆಯ ಕೊನೆಯಲ್ಲಿ ಈ ಮಾಹಿತಿಯ ಆಧಾರದ ಮೇಲೆ ಒಂದು ಕುತೂಹಲಕಾರಿ ಯೋಚನೆಯನ್ನು ಕೇಳುಗರಿಗೆ ಬಿಟ್ಟು ಹೋಗಲು ನಾನಿಚ್ಛಿಸುತ್ತೇನೆ. ಈ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಆ ಗಣಿತವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಪ್ರಾಚೀನ ಕಾಲದ ಆ ಋಷಿಮುನಿಗಳ ಬಳಿ ಯಾವುದೇ ರೀತಿಯ ಆಧುನಿಕ ವೈದ್ಯಕೀಯ ಉಪಕರಣಗಳಿರಲಿಲ್ಲ, ಎಂಆರ್ಐ ಸ್ಕ್ಯಾನರ್ಗಳಿರಲಿಲ್ಲ, ನರವಿಜ್ಞಾನದ ಲ್ಯಾಬ್ಗಳಿರಲಿಲ್ಲ. ಹೌದು. ಆದರೂ ಅವರು ಕೇವಲ 24 ಅಕ್ಷರಗಳ ಒಂದು ಸಣ್ಣ ಶಬ್ದ ಸಂಯೋಜನೆಯನ್ನು ನಮ್ಮ ದೇಹದ 72,000 ನರಮಂಡಲಗಳಿಗೆ ನಿಖರವಾಗಿ ಮತ್ತು ಪರ್ಫೆಕ್ಟ್ ಆಗಿ ಹೊಂದಿಕೆಯಾಗುವಂತೆ ಹೇಗೆ ವಿನ್ಯಾಸಗೊಳಿಸಿದರು. ಇದು ಎಂತಹ ಬೆರಗುಗೊಳಿಸುವ ಜ್ಞಾನ! ಹಾಗಾದರೆ ನಮ್ಮ ಪ್ರಾಚೀನ ಮಂತ್ರಗಳಲ್ಲಿ ಮತ್ತು ಶ್ಲೋಕಗಳಲ್ಲಿ ಆಧುನಿಕ ವಿಜ್ಞಾನವು ಇನ್ನೂ ಅನ್ವೇಷಿಸಬೇಕಾದ, ಡಿಕೋಡ್ ಮಾಡಬೇಕಾದ ಎಷ್ಟೆಲ್ಲ ಅದ್ಭುತ ಜೀವಶಾಸ್ತ್ರೀಯ ಸಂಕೇತಗಳು ಅಥವಾ ಬಯೋಲಾಜಿಕಲ್ ಕೋಡ್ಗಳು ಅಡಗಿರಬಹುದು. ಇದು ನಮ್ಮೆಲ್ಲರನ್ನೂ ಅಚ್ಚರಿಗೆ ದೂರುತ್ತೆ ಅಲ್ವಾ? ಇದೊಂದು ನಾವೆಲ್ಲರೂ ಆಳವಾಗಿ ಆಲೋಚಿಸಬೇಕಾದ ವಿಷಯ. ಇದೊಂದು ಅತ್ಯಂತ ಪ್ರಚೋದನಾತ್ಮಕ ಮತ್ತು ಮುಂದಿನ ದಿನಗಳಲ್ಲಿ ಗಂಭೀರ ಸಂಶೋಧನೆಗೆ ಒಳಪಡಿಸಲೇಬೇಕಾದ ಪ್ರಶ್ನೆ. ಪ್ರಾಚೀನ ಜ್ಞಾನದ ಆಳ ಎಷ್ಟಿದೆ ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆ ಮಾತ್ರ. ಇಂದಿನ ಈ ಅತ್ಯಂತ ರೋಚಕವಾದ ಮತ್ತು ಜ್ಞಾನಪೂರ್ಣವಾದ ಬೌದ್ಧಿಕ ಅನ್ವೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸೌ ಅನಿತಾ ಅರವಿಂದ್ ಸರಫ್ ಅವರು ಅತ್ಯಂತ ಕಾಳಜಿಯಿಂದ ಸಂಪಾದಿಸಿರುವ ಈ ಗಾಯತ್ರಿ ಚೈತನ್ಯದ ವಿಚಾರಗಳು ನಮ್ಮೆಲ್ಲರ ಬುದ್ಧಿಯನ್ನು ಚುರುಕುಗೊಳಿಸಿ ಬದುಕಿಗೆ ಹೊಸ ಬೆಳಕನ್ನು ನೀಡಲಿ ಎಂದು ಆಶಿಸುತ್ತೇನೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಈ ಕಾಸ್ಮಿಕ್ ವಿಜ್ಞಾನದ ಬಗ್ಗೆ ಯೋಚಿಸುತ್ತಿರಿ. ಎಲ್ಲರಿಗೂ ಆತ್ಮೀಯ ವಿದಾಯ.